ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಪಹಲ್ಗಾಮ್ ಮೇಲೆ ನಡೆದ ಭೀಕರ ದಾಳಿಯ ತನಿಖೆ ಚುರುಕುಗೊಂಡಿದ್ದು ಒಂದೊಂದೇ ಸ್ಫೋಟಕ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ದಾಳಿ ನಡೆದ ಸಂದರ್ಭದಲ್ಲಿ ಚೀನಿ ನಿರ್ಮಿತ ಉಪಗ್ರಹ ಫೋನೊಂದು ಸಕ್ರಿಯವಾಗಿದ್ದ ವಿಚಾರ NIA ತನಿಖೆಯಲ್ಲಿ ಈಗ ಬೆಳಕಿಗೆ ಬಂದಿದೆ. ಭಾರತದಲ್ಲಿ ಹುವಾವೆ ಕಂಪನಿಯ ಫೋನ್ ಬಳಕೆಗೆ ನಿರ್ಬಂಧ ಇದೆ. ಹೀಗಿದ್ರೂ ದಾಳಿ ನಡೆದ ಸಂದರ್ಭದಲ್ಲಿ ಬೈಸರನ್ ಪ್ರದೇಶದಲ್ಲಿ ಹುವಾವೆ ಕಂಪನಿಯ ಸ್ಯಾಟಲೈಟ್ ಫೋನೊಂದು ಸಕ್ರಿಯವಾಗಿದ್ದ ವಿಚಾರ NIA ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಎಂದು ಮಾಧ್ಯಮವೊಂದು ವರದಿ ಮಾಡಿದೆ. ಈ ಫೋನು ಪಾಕಿಸ್ತಾನದ ಬಂದಿದೆಯೋ ಅಥವಾ ಬೇರೆ ದೇಶದಿಂದ ಕಳ್ಳಸಾಗಣೆ ಮೂಲಕ ಭಾರತಕ್ಕೆ ಬಂದಿದೆ ಎಂಬುದರ ಬಗ್ಗೆ NIA ಈಗ ತನಿಖೆಯನ್ನು ಆರಂಭಿಸಿದೆ. ಹುವಾವೆ ಕಂಪನಿ ಸ್ಯಾಟಲೈಟ್ ಆಧಾರಿತ ಸ್ಮಾರ್ಟ್ಫೋನ್ಗಳನ್ನು ಈಗ ತಯಾರು ಮಾಡ್ತಾ ಇದೆ. ಅದರಲ್ಲೂ ಹುವಾವೆ ಮೇಟ್ 60 Pro, P60 ಸರಣಿ ಮತ್ತು ನೋವಾ ಸೆಕೆಂಡ್ ಅಲ್ಟ್ರಾ ಸ್ಯಾಟಲೈಟ್ ಫೋನ್ಗಳಾಗಿವೆ. ಈ ಸಾಧನಗಳನ್ನು ಚೀನಾ ಟೆಲಿಕಾಂ ನಿರ್ವಹಿಸುವ ಚೀನಾದ ಟಿಯಾಂಗ್ಟಂಗ್ 1 ಉಪಗ್ರಹ ನೆಟ್ವರ್ಕ್ಗೆ ಸಂಪರ್ಕಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಈ ಫೋನ್ಗಳ ವಿಶೇಷತೆ ಏನು ಅಂತಂದರೆ ಉಪಗ್ರಹ ಆ್ಯಂಟೆನಾ ಮತ್ತು ವಿಶೇಷ ಚಿಪ್ಪುಗಳನ್ನು ಒಳಗೊಂಡಿರುತ್ತೆ. ಈ ಸೇವೆಗಳಿಗೆ ಚೀನಾ ಟೆಲಿಕಾಂ ಕಂಪನಿಯ ಸಿಮ್ ಕಾರ್ಡ್ ಅಥವಾ ಚಂದಾದಾರಿಕೆ ಯೋಜನೆಗಳು ಬೇಕಾಗುತ್ತೆ. ತುರ್ತು ಬಳಕೆಗಾಗಿ ವಿನ್ಯಾಸಗೊಳಿಸಲಾದ ಈ ಫೋನುಗಳು ಕಡಿಮೆ ಬ್ಯಾಂಡ್ವಿಡ್ತ್ ಮೂಲಕ ಧ್ವನಿ, ಪಠ್ಯ ಸೇವೆ, ಇಂಟರ್ನೆಟ್ ಸೇವೆಗಳನ್ನು ನೀಡುತ್ತೆ. ಸೆಲ್ಯುಲರ್ ವ್ಯಾಪ್ತಿ ಇಲ್ಲದ ಪ್ರದೇಶಗಳಲ್ಲೂ ಈ ಸ್ಯಾಟಲೈಟ್ ಫೋನ್ಗಳು ಕಾರ್ಯನಿರ್ವಹಣೆ ಮಾಡುತ್ತೆ. ಈ ಹಿಂದೆ ಉಗ್ರಗಾಮಿಗಳು ತುರಾಯ ಕಂಪನಿಯ ಸ್ಯಾಟಲೈಟ್ ಫೋನ್ಗಳನ್ನು ಬಳಕೆ ಮಾಡ್ತಾ ಇದ್ರು. ಆದರೆ ಈ ಫೋನುಗಳಲ್ಲಿ ಆ್ಯಂಟೆನಾ ಇರುವ ಕಾರಣ ಸುಲಭವಾಗಿ ಈ ಫೋನುಗಳನ್ನು ಸ್ಯಾಟಲೈಟ್ ಫೋನ್ ಎಂದು ಗುರುತಿಸಬಹುದಾಗಿತ್ತು. ಆದರೆ ಹುವಾವೆ ಕಂಪನಿಯ ಸ್ಯಾಟಲೈಟ್ ಫೋನುಗಳು ಸೇಮ್ ಸ್ಮಾರ್ಟ್ಫೋನ್ನಂತೆ ನಿರ್ಮಾಣ ಮಾಡಿರುವ ಕಾರಣ ಅಷ್ಟು ಸುಲಭವಾಗಿ ಇದನ್ನು ಸ್ಯಾಟಲೈಟ್ ಫೋನು ಅಂತ ಗುರುತಿಸಲು ಆಗಲ್ಲ. ಉಗ್ರರು ದಾಳಿ ನಡೆಸಿದ ಸಂದರ್ಭದಲ್ಲಿ ಒಬ್ಬಾತ ಫೋನ್ ಕರೆಯಲ್ಲಿ ಸಕ್ರಿಯವಾಗಿದ್ದ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದರು. ಹೀಗಾಗಿ ಆತ ಸ್ಯಾಟಲೈಟ್ ಫೋನನ್ನು ಬಳಕೆ ಮಾಡಿದ್ನಾ ಎಂಬ ಪ್ರಶ್ನೆಗಳು ಈಗ ಎದ್ದಿದೆ. ಸ್ಯಾಟಲೈಟ್ ಫೋನ್ನ ಜೊತೆಗೆ ಉಗ್ರರು ಚೀನಿ ಅಪ್ಲಿಕೇಶನ್ಗಳನ್ನು ಸಂವಹನಕ್ಕಾಗಿ ಬಳಕೆ ಮಾಡಿರುವಂಥ ಸ್ಫೋಟಕ ವಿಚಾರವು ಈಗ ಬೆಳಕಿಗೆ ಬಂದಿದೆ. ಇದು ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿರೋದು ಅಷ್ಟು ಸುಲಭವಾಗಿ ಡಿಕೋಡ್ ಮಾಡಲು ಸಾಧ್ಯವಾಗಲ್ಲ. ಹೀಗಾಗಿ ಈ ಆ್ಯಪ್ಗಳನ್ನು ಬಳಸಿ ಪಾಕಿಸ್ತಾನದಲ್ಲಿರುವ ಹ್ಯಾಂಡ್ಲರ್ಗಳ ಜೊತೆ ಉಗ್ರರು ಸಂವಹನ ಮಾಡಿದ್ರು ಎನ್ನುವ ವಿಚಾರ ಈಗ ಬೆಳಕಿಗೆ ಬಂದಿದೆ. ಈ ಆ್ಯಪಿನ ವಿಶೇಷತೆ ಏನು ಅಂತಂದರೆ ಈ ಎಲ್ಲ ಅಪ್ಲಿಕೇಶನ್ಗಳು ಸ್ಟೆಗ್ನೋಗ್ರಫಿ ತಂತ್ರಜ್ಞಾನವನ್ನು ಬಳಸ್ತಾ ಇವೆ. ಈ ತಂತ್ರಜ್ಞಾನ ಏನು ಅಂತಂದರೆ ಯಾವುದೋ ಒಂದು ಇಮೇಜ್ ಇರುತ್ತೆ, ನೋಡಲು ಚಿತ್ರದಂತೆ ಕಂಡರೂ ಆ ಚಿತ್ರದ ಒಳಗಡೆ ಬೇರೆ ಏನೋ ಮೆಸೇಜ್ ಇರುತ್ತೆ. ಹೀಗಾಗಿ ಅಷ್ಟು ಸುಲಭವಾಗಿ ಇದರ ಒಳಗಡೆ ಏನೂ ಇರುವ ವಿಚಾರ ಬೆಳಕಿಗೆ ಬರಲ್ಲ. ಸೆಂಡರ್ ಮತ್ತು ರಿಸೀವರಿಗೆ ಮಾತ್ರ ಇದರ ಒಳಗಡೆ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಬೇಹುಗಾರಿಕೆಯ ಆರೋಪದಡಿ ಹುವಾವೆ ಕಂಪನಿಯ ಎಲ್ಲ ಉತ್ಪನ್ನಗಳ ಮಾರಾಟಕ್ಕೆ ಭಾರತದಲ್ಲಿ ನಿರ್ಬಂಧವಿದೆ. ಇನ್ನು ಗಲ್ವಾನ್ ಘರ್ಷಣೆ ನಂತರ ಚೀನಾದ ಸುಮಾರು 100ಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳನ್ನು ಭಾರತ ಸರ್ಕಾರ ನಿಷೇಧಿಸಿದೆ. ಏಷ್ಯಾದಲ್ಲಿ ಪಾಕಿಸ್ತಾನ ಮಿತ್ರ ದೇಶ ಯಾವುದು ಅಂತಂದರೆ ಅದು ಚೀನಾ. ಆರ್ಥಿಕ ಸಹಕಾರ ನೀಡುವುದರ ಜೊತೆಗೆ ಪಾಕಿಸ್ತಾನದ ಮೂಲಸೌಕರ್ಯ ಯೋಜನೆಗಳಲ್ಲಿ ಚೀನಾ ಬಂಡವಾಳವನ್ನು ಹೂಡಿದೆ. ಅಷ್ಟೇ ಅಲ್ಲದೆ J-17 ಯುದ್ಧ ವಿಮಾನಗಳನ್ನು ಸಹ ಪಾಕಿಸ್ತಾನಕ್ಕೆ ಚೀನಾ ನೀಡಿದೆ. ಇನ್ನು ಭಾರತ ಹಲವು ಬಾರಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ವಿರುದ್ಧ ನಿರ್ಧಾರಗಳನ್ನು ಕೈಗೊಂಡಾಗ ಪಾಕ್ ಪರವಾಗಿ ಚೀನಾ ಮತವನ್ನು ಚಲಾಯಿಸಿತ್ತು. ಈಗ ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಚೀನಾ ರಷ್ಯಾ ಸಹಕಾರದಲ್ಲಿ ತನಿಖೆ ನಡೆಸಬೇಕು ಅಂತ ಇತ್ತೀಚೆಗೆ ಸಹ ಹೇಳಿಕೆಯನ್ನು ಬಿಡುಗಡೆ ಮಾಡಿತ್ತು. ಸಾಧಾರಣವಾಗಿ ಒಂದು ದೇಶದಲ್ಲಿ ಆ ದೇಶದ ಅಧ್ಯಕ್ಷ, ಪ್ರಧಾನಿಗಳು ವಿದೇಶದ ಅಧ್ಯಕ್ಷ ಮತ್ತು ಪ್ರಧಾನಿಗಳನ್ನು ಭೇಟಿಯಾಗ್ತಾರೆ, ಇದು ಕಾಮನ್. ಆದರೆ ಪಾಕಿಸ್ತಾನದಲ್ಲಿ ಹಾಗಲ್ಲ. ಪಾಕಿಸ್ತಾನ ಸರ್ಕಾರಕ್ಕಿಂತ ಅಲ್ಲಿಯ ಸೇನೆಯೇ ಪವರ್ಫುಲ್. ಹೀಗಾಗಿ ವಿದೇಶಕ್ಕೆ ಪಾಕ್ ಸೇನಾ ಮುಖ್ಯಸ್ಥರು ಭೇಟಿ ನೀಡಿ ಅಲ್ಲಿನ ಅಧ್ಯಕ್ಷರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೆ ಪಹಲ್ಗಾಮ್ ದಾಳಿಯಲ್ಲಿ ಚೀನಾದ ನೇರ ಕೈವಾಡ ಇರುವುದು ಬೆಳಕಿಗೆ ಬಂದಿಲ್ಲ. ಆದರೆ ಅಪ್ಲಿಕೇಶನ್ಗಳನ್ನು ಮತ್ತು ಸ್ಯಾಟಲೈಟ್ ಫೋನನ್ನು ಬಳಕೆ ಮಾಡಿರುವಂಥ ವಿಚಾರ NIA ತನಿಖೆಯಲ್ಲಿ ಈಗ ಬಯಲಾಗಿದೆ. 2008ರ ಮುಂಬೈ ದಾಳಿಯಲ್ಲಿ ಉಗ್ರರು ಸ್ಯಾಟಲೈಟ್ ಫೋನ್ ಬಳಸಿ ಪಾಕಿಸ್ತಾನ ಜೊತೆ ಸಂಪರ್ಕವನ್ನು ಸಾಧಿಸಿದರು. ಈ ಘಟನೆ ನಂತರ ಭಾರತದಲ್ಲಿ ವಿದೇಶಿ ಸ್ಯಾಟಲೈಟ್ ಬಳಕೆಗೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಲಾಗಿದೆ. ಒಂದು ವೇಳೆ ವಿದೇಶಿ ಸ್ಯಾಟಲೈಟ್ ಬಳಕೆ ಮಾಡಿದರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಭಾರತದಲ್ಲಿ ವಿದೇಶಿ ಸ್ಯಾಟಲೈಟ್ ಫೋನ್ ಬಳಕೆಗೆ ನಿರ್ಬಂಧ ಇದೆ. ಆದರೆ ಭಾರತದಲ್ಲಿ BSNL ಸ್ಯಾಟಲೈಟ್ ಫೋನ್ ಸಂಪರ್ಕವನ್ನು ನೀಡುತ್ತೆ. ಈ ಸೇವೆಯು ಭಾರತದ ಸಂಪೂರ್ಣ ಭೌಗೋಳಿಕ ಪ್ರದೇಶಗಳಿಗೆ ನೀಡುತ್ತೆ. ಅದರಲ್ಲೂ ಭಾರತ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಕೆಲವು ಪ್ರದೇಶಗಳಲ್ಲಿ ಬಳಕೆಗೆ ನಿರ್ಬಂಧ ಇದೆ. ಹೇಗೆ ಒಂದು ಸಿಮ್ಮನ್ನು ಖರೀದಿಸುವಾಗ ಯಾವೆಲ್ಲ ದಾಖಲೆಗಳನ್ನು ನಾವು ನೀಡ್ತೀವೋ ಅದೇ ರೀತಿಯ ದಾಖಲೆಗಳನ್ನು ಸಲ್ಲಿಸಿ ನಾವು ಸ್ಯಾಟಲೈಟ್ ಫೋನನ್ನು ಭಾರತದಲ್ಲಿ ಖರೀದಿ ಮಾಡ್ಬೋದು. ಆದರೆ ಕೆಲವೊಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೀಡಬೇಕಾಗುತ್ತೆ.
ಯಾವ ಕಾರಣಕ್ಕೆ ಈ ಫೋನು ಅಗತ್ಯವಿದೆ, ಯಾವ ಅವಧಿಗೆ ಈ ಫೋನು, ಎಲ್ಲಿ ಬಳಕೆ ಮಾಡಲಾಗುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ ಬಳಿಕ ಗ್ರಾಹಕರ ಮಾಹಿತಿ ಸರಿಯಾಗಿದ್ದರೆ ಮಾತ್ರ ನಮಗೆ ಸ್ಯಾಟಲೈಟ್ ಫೋನ್ ಸಿಗುತ್ತೆ.